ಮಾತಾಡಕತ್ತೆ ಸುಮ್ಮನೆ ಫಸ್ಟ್ ನೋಡೋಣ ಮೇಲ್ ಹಾಕಕ್ಕೆ ಹೇಳಿ ನೋಡೋಣ. ಅಯ್ಯೋ ಜೀವ ಕೈ ಗೊತ್ತಾತ್ ಕಣೆ ಹೇಳ್ಬೇಡ ಏನಿ ಕಳ್ತೀಯ ಸುಮ್ನೆ ಅರ್ಧ ಗಂಟೆ ಕೂತ್ಕೊಂಡು ಹೋಗ್ತಿದೀನಿ ಗೊತ್ತಾ. ಕಷ್ಟಪಟ್ಟು ಮಾಡಿರೋದು ಯಾವತ್ತಂಗ್ ಹೋಗಲ್ಲ. ನಂದೇ ಹೋಗೋದು ಹೋಗ್ಲಿ ನಂದೇನ್ ಬಾ ನೋಡೋಣ ಒಂದ್ ಮೇಲ್ ಮಾಡೋಣ ಅಂತ ಅಂದ್ರು. ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ ಚಂದು. ಯುವರ್ ಚಾನಲ್ ಇಸ್ ಡಿಲೀಟೆಡ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸಂಜೆ 6:15 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ತುಂಬ ದಿನದಿಂದ ಹೇಳ್ತಾ ಇದ್ದೀರಲ್ವಾ ಸುಷ್ಮಾ ಫ್ರ್ಯಾಂಕ್ ವಿಡಿಯೋ ಮಾಡಿ ಅಂತ ಹೇಳಿ ಫೈನಲಿ ಒಂದು ದೊಡ್ಡ ಫ್ರ್ಯಾಂಕ್ ವಿಡಿಯೋ ತಗೊಬಂದಿದ್ದೀನಿ. ಅಂದರೆ ಇನ್ನೂ ಫ್ರ್ಯಾಂಕ್ ಮಾಡಿಲ್ಲ, ಇವಾಗ ಫ್ರ್ಯಾಂಕ್ ಮಾಡೋಣ. ಮುಂಚೆನೇ ಎಲ್ಲ ಹೇಳ್ತಿದ್ದೀನಿ. ಲಾಸ್ಟ್ ಟೈಮ್ ನಾನು ತುಂಬ ಆಲ್ಮೋಸ್ಟ್ ಒಂದು 10 ತಿಂಗಳೇ ಆಯಿತಾ ನಾನು ಇನ್ನೂ ಜಾಬ್ ಸೇರಿರಲಿಲ್ಲ. ಆವಾಗ ನಿಮಗೇನೆ ಫ್ರ್ಯಾಂಕ್ ಮಾಡಿದೆ, ನನ್ನ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ಗೇನೆ ಫ್ರ್ಯಾಂಕ್ ಮಾಡಿದೆ. ಬೆದರಿಕೆ ಕರೆಗಳು ಬರ್ತಾ ಇದೆ ನಾನು ಚಾನಲ್ ಮಾಡಬೇಡ ಅಂತ ಹೇಳಿ, ಸಮ್ ಪೀಪಲ್ಸಿಂದ ಅಂತ ಹೇಳಿ. ನೀವೆಲ್ಲರೂ ನಂಬಿದ್ರಿ, ವಿಕ್ಸ್ ಹಾಕೊಂಡು ಹತ್ತಿದ್ದೆ ನಾನು. ಇವಾಗ ಫ್ರ್ಯಾಂಕ್ ಮಾಡ್ತಾ ಇರೋದು ನನ್ನ ತಂಗಿಗೆ. ನೀವು ನಿನ್ನೆ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ, ನಿನ್ನೆದು ಅಂದರೆ ಮೊನ್ನೆ ವ್ಲಾಗ್ ನೋಡಿದ್ರೆ ಗೊತ್ತಾಗಿರುತ್ತೆ. ನನ್ನ ಚಾನಲ್ಲು, ನನ್ನ ತಂಗಿ ಚಾನಲ್ಲು ಏನೇನೋ ಮರ್ಜಾಗಿ ಆ್ಯಡ್ಸೆನ್ಸ್ ಅಕೌಂಟ್ ಎಲ್ಲ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ. ಬಟ್ ಸ್ಟಿಲ್ ನಾನು ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ. ಆ ಪ್ರಾಬ್ಲಮ್ ಇನ್ನೂ ಸಾಲ್ವ್ ಆಗಿಲ್ಲ. ಈ ವಿಡಿಯೋ ನಿಮಗೆ ಮುಂದೆ ಬರೋಷ್ಟರಲ್ಲಿ ಮೋಸ್ಟ್ಲಿ ಸಾಲ್ವ್ ಆಗ್ಬೋದು. ಅವರು ಮಂಡೇ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, 2 ಡೇಸ್ ಬೇಕು ಅಂತ. ನಾನು ಇವಾಗ ನನ್ನ ತಂಗಿಗೆ ಫ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಅವರು ಎಲ್ಲೋ ಟೆಂಪಲ್ಗೆ ಹೋಗಿದ್ದೀವಿ, ಕಾರಲ್ಲಿ ವಾಪಸ್ ಬರ್ತಾ ಇದ್ದೀವಿ ಅಂತ ಹೇಳಿದರೆ ನಾನೇನಂತ ಫ್ರ್ಯಾಂಕ್ ಮಾಡ್ತಾ ಇದ್ದೀನಿ ಅಂದರೆ, ಪರ್ಮನೆಂಟಾಗಿ ನನ್ನ ಚಾನಲ್ಲು ಡಿಲೀಟ್ ಆಗಿದೆ, ಸೊ ಏನು ಮಾಡೋಕ್ಕಾಗಲ್ಲ, ಏನಾದರೂ ಮಾಡೋದಿದ್ರೆ ಒಂದು ಮೇಲ್ ಮಾಡಬಹುದೇನೋ ಅನ್ನೋ ಥರ ಫ್ರ್ಯಾಂಕ್ ಮಾಡ್ತಾ ಇದ್ದೀನಿ. ನನ್ನ ತಂಗಿ ರಿಯಾಕ್ಷನ್, ನನ್ನ ಮೈದನ್ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಬಟ್ ಅವರು ಟೆಕ್ನಿಕಲ್ ಆಗಿ ನಮಗೆ ಹೆಲ್ಪ್ ಮಾಡಿದವ್ರನ್ನ ತೀರಾ ಕೆಟ್ಟದಾಗಿ ಬೈದೆ ಹೋದರೆ ಸರಿ. ಆ ಥರ ಏನಾದರೂ ಬೈದು ಬಿಟ್ಟರೆ ನಾನು ಕಟ್ ಮಾಡಿ ಹಾಕ್ಬಿಡ್ತೀನಿ. ಇವಾಗ ಹೇಳ್ತಾ ಇದ್ದೀನಿ. ನಾನು ಅದಕ್ಕೆ ವಿತ್ ಪ್ರೂಫ್ ಅಂತ ಹೇಳಿ ಒಂದು ಆ್ಯಪಲ್ಲಿ ಇದನ್ನು ಇದು ಮಾಡ್ಕೊಂಡಿದ್ದೀನಿ. ಏನನ್ನ ಒಂದು ನಿಮ್ಮ ಚಾನಲ್ಲು ಡಿಲೀಟ್ ಆಗಿದೆ ಪರ್ಮನೆಂಟಾಗಿ ಅಂತ ಹೇಳಿ ಇದೊಂದು ನಾನೇ ಎಡಿಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಎಡಿಟ್ ಮಾಡ್ಕೊಂಡಿರೋದನ್ನ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. YT ಸ್ಕ್ರೀನ್ಶಾಟ್ ತೊಗೊಂಡೆ ಅಂತ ಇದನ್ನು ವಾಟ್ಸಪ್ಪಲ್ಲಿ ಇವಾಗ ನನ್ನ ತಂಗಿಗೆ ಕಳಿಸ್ಬಿಟ್ಟು ನಿಮ್ಮಿದ್ರಗಡೆನೆ ಕಾಲ್ ಮಾಡ್ತೀನಿ. ಫಸ್ಟು ನಾನು ಈ ಫೋನ್ನ ಸ್ವಿಚ್ ಆಫ್ ಮಾಡಬೇಕು, ಯಾಕಂದರೆ ನಾನು ಆಫೀಸ್ ಫೋನ್ ಜಾಸ್ತಿ ಯೂಸ್ ಮಾಡಲ್ಲ. ಒಂದು ನಿಮಿಷ, ಈ ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತೀನಿ, ಹಾಗೆ ಇರಿ. ಯಾಕಂದರೆ ನಾನು ಇದನ್ನು ಯೂಸ್ ಮಾಡಲ್ಲ ಗೈಸ್, ಆಫೀಸ್ ಫೋನ್ ಯಾವಾಗಲೂ ಮನೇಲಿ ಇಟ್ಬಿಟ್ಟಿರ್ತೀನಿ. ಅವಳಿಗೆ ಡೌಟ್ ಬರಬಾರ್ದು ನಾನು ಏನಕ್ಕೆ ನನ್ನ ಫೋನಿಂದ ಬಿಟ್ಟು ಈ ಫೋನಿಂದ ಕಾಲ್ ಮಾಡಿದೆ ಅಂತ. ಅವಳು ಕೇಳಿದ್ರೆ ಚಾರ್ಜ್ ಇರಲಿಲ್ಲ, ಚಾರ್ಜ್ ಹಾಕಿದೆ ಅಂತ ಹೇಳ್ತೀನಿ ಅವಳಿಗೆ. ಸೊ ನನಗೆ ಅವಳ ಥರ ಏನಾದರೂ ಆ್ಯಕ್ಟ್ ಮಾಡಬೇಕು ಗೈಸ್. ನಿಮಗೆ ಗೊತ್ತು ನಾನು ಎಷ್ಟು ಎಮೋಷನಲಿ ವೀಕ್ ಅಂತ. ಅದರಲ್ಲೂ ನನ್ನ ಚಾನಲ್ ವಿಚಾರಕ್ಕೆ ಅಂತ ಏನಾದರೂ ಬಂದುಬಿಟ್ರೆ ನಾನು ತುಂಬ ಅಳೋದು ಗ್ಯಾರಂಟಿ, ಎಲ್ಲ ಗ್ಯಾರಂಟಿ. ಬಟ್ ಈಗ ಹೆಂಗೆ ಇವಳು ಫ್ರ್ಯಾಂಕ್ ಮಾಡೋಕ್ಕೆ ಹೆಂಗೆ ಅಳೋಣ, ನನಗೆ ಹೆಂಗೆ ಮಾತಾಡೋಣ ಗೊತ್ತಿಲ್ಲ. ಆ್ಯಂಡ್ ಅಪ್ಪಾಜಿ ಏನೋ ಮನೆ ಮೇಲೆ ಕತ್ಬಿಟ್ಟು ಏನೋ ಮಾಡ್ತೈತೆ, ಅದು ಬೇರೆ ಸೌಂಡು. ಕೃತು ಬೇರೆ ಮಧ್ಯ ಬಂದೇನಾದರೂ ಮಾತಾಡ್ಬಿಡ್ತಾಳೆ. ನೋಡೋಣ, ಆದಷ್ಟು ಏನೇನಾದರೂ ಮಾಡ್ತೀನಿ ಅವಳು ಫ್ರ್ಯಾಂಕ್ ಮಾಡೋಕ್ಕೆ. ಅವಳು ಹೇಗೆ ಫ್ರ್ಯಾಂಕ್ ಆಗ್ತಾಳೆ ನೋಡೋಣ. ಈಗ ಕಾಲ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಂಜಾಯ್ ಮಾಡ್ತೀರಾ ಅಂತ. ಹೈಪ್ ಪಾಯಿಂಟ್ಸ್ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ವಿಡಿಯೋ ಸಕ್ಸಸ್ ಆಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊಂಡು. ಹಲೋ, ಏನೇ ಮಾಡ್ತಿದ್ಯಾ? ನಿಂಗೂ ವಾಟ್ಸಪ್ಪಲ್ಲಿ ಏನೋ ಕಳ್ಸಿದ್ದೀನಿ ನೋಡೆ. ಎಲ್ಲ ಹೋಯ್ತು, ಮುಗೀತು ಕತೆ. ನೋಡ್ದಾ? ನನಗೆ ತಲೆ ಕೆಟ್ಟೋಯ್ತಾ ಅದೇ. ಯುವರ್ ಚಾನಲ್ ಇಸ್ ಡಿಲೀಟೆಡ್. ಹ್ಞೂ ಕಣೆ, ಯಾಕೋ YT ಸ್ಟುಡಿಯೋದಲ್ಲಿ ಈ ಥರ ಬಂದ್ಬಿಟ್ಟೈತೆ. ಅವರು ಅವತ್ತೇ ಹೇಳಿದ್ರು, ಈ ಥರ 2 ಅಕೌಂಟ್ಗೆ ಒಂದೇ ಆ್ಯಡ್ಸೆನ್ಸ್ ಅಕೌಂಟ್ ಇಟ್ಕೊಂಡ್ರೆ ಏನಾದರೂ ಸಮ್ ಪ್ರಾಬ್ಲಮ್ ಆದರೆ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಸೆಟ್ ಅದಕ್ಕೆ ನೆನ್ನೆ ಅವರು 4 ಗಂಟೆಯಿಂದ ರಾತ್ರಿ 7 ಗಂಟೆ ಗಂಟನೂ ಚೆಕ್ ಮಾಡಿರೋದಂಗೆ ಅಂದಿದ್ರು. ಬಟ್ ಆ ಥರ ಏನೋ ಆಗಲ್ವೇನೋ, ನೋಡೋಣ ಅಂತ. ನಾನು YT ನಿನಗೆ ಅಂತಿದ್ದಲ್ಲ ನಂದು ಈ ಥರ ಶೋ ಆಗ್ತಿದೆ ಅಂತ. ಅದಕ್ಕೆ ನಾನು ಅವಾಗಿಂದ ನೋಡ್ತಿದ್ದೆ. ಇವಾಗ ನೋಡಿದ್ರೆ ಈ ಥರ ಬರ್ತೈತೆ ಕಣೆ. YT ಸ್ಟುಡಿಯೋನೇ ಡಿಲೀಟ್ ಆಗೈತೆ ನನ್ನ ಮಗ ಮಾಡಿರೋದಕ್ಕೆ. ಅಂದ್ರೆ ಯೂಟ್ಯೂಬ್ ಅಕೌಂಟ್ ಡಿಲೀಟ್ ಆಗೈತೆ ಅವಳದು.
ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ ಚಂದು. ಅಲ್ಲ ಹೋಗೋದೋಯ್ತು, ನಂದಾದ್ರೂ ಡಿಲೀಟ್ ಆಯ್ತಾ, ನಿಂಗೆ ಯಾಕೆ ಆಗ್ಬೇಕಿತ್ತು? ನೋಡು ಏನ್ ಹಣೆ ಬರಲ್ಲ, ನನ್ನ ಹಣೆ ಬರನೇ ಚೆನ್ನಾಗಿಲ್ಲ, ಎಲ್ಲದ್ರಲ್ಲೂ ಹಿಂಗೆ ಆಯ್ತದೆ. ಅವ್ರನ್ನ ಕೇಳಿದ್ರೆ ನೋಡೋಣ ಇರಿ, ಒಂದ್ ಮೇಲ್ ಹಾಕಿ ಅಪ್ರೂವಲ್ ತಗೋಬಹುದು, ನೋಡೋಣ ಒಂದ್ ಮೇಲ್ ಮಾಡೋಣ ಅಂತ ಅಂದ್ರು. ಬಟ್ ಸದ್ಯಕ್ಕೆ ಅವರು ಏನು 100% ಏನು ಹೋಪ್ ಕೊಡ್ತಾ ಇಲ್ಲ ಚಾನಲ್ ಬರುತ್ತೆ ಅಂತ. ನಂಗೆ ಆಯ್ತಾರೆ, ನಂಗೆ ತುಂಬ ಒಂಥರ ತಲೆ ಕೆಟ್ಟು ನಂಗೆ ಆಯ್ತದೆ. ಅವಾಗ್ಲೇ ಸ್ಟಾರ್ಟಿಂಗ್ ನಿಂಗೆ ಡುಯಲ್ ಆಯ್ತು ಅಂತಿದಂಗೆ ತೋರಿಸ್ಕೋಬೇಕಿತ್ತು. ಈ ತರ 1.5 ತಿಂಗಳು ಬಿಟ್ಕೊಂಡಿದ್ದೀವಿ, ಮಾಡ್ತಿದಂಗೆ ಏನೂ ಆಗಲ್ಲ ಅಂತ. ಇವಾಗ ಏನ್ ಮಾಡೋದು, ನಂಗೆ ಏನು ಅಂದ್ರೆ ಏನೂ ಗೊತ್ತಾಯ್ತಿಲ್ಲ. ಒಂಥರ ಕೈ ಕಾಲೆಲ್ಲ ನಡೀತಾವೆ, ಒಂಥರ ಹೆಂಗೆಂಗೋ ಆಯ್ತದೆ. ಇಷ್ಟೊತ್ತು ಕಂಟ ಸಮಾಧಾನ ಮಾಡ್ಕೊಂಡೆ, ನನಗೆ ಅಮ್ಮಂಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಫಸ್ಟ್ ತಾಳು ನಿನ್ನ ಹತ್ರನೇ ಮಾತಾಡೋಣ ಅಂದ್ಬಿಟ್ಟು ಫೋನ್ ಮಾಡಿದೆ. ನಂದು ಹೋಗುತ್ತೋ ಏನೋ ಗೊತ್ತಿಲ್ಲ. ಅಲ್ಲ, ಒಬ್ರದು ಈ ತರ ಚಾನಲ್ ಇದ್ರೆ ಸಮಸ್ಯೆ ಆಗುತ್ತೆ. ನಂದೇ ಹೋಗೋದೋಗ್ಲಿ, ನಂದೇನ್ ಬಾರಿ ಇಷ್ಟ ಹೋಗ್ಲಿ, ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತಿದ್ದೆ. ಈಗ ಏನ್ ಮಾಡೋದು, ಹೆಂಗೋ ನಂಗೆ ಈಗ ಸಂಧಿ ಅವ್ರದೆಲ್ಲ ಹೋಗಿತ್ತು ಬಂದಿತ್ತು ವಾಪಸ್ಸು, ಆತರ ನಿಂಗೆ ಬರಲ್ವಾ? ಸಮ್ಟೈಮ್ಸ್ ಬರುತ್ತೆ, ನನ್ಗೆ ಮಾತಾಡಕ್ ಹೋಯ್ತಿಲ್ಲ, ಕಾಲೆಲ್ಲ ಒಂಥರ ಕೈಯೆಲ್ಲ ನಡುತ್ತೆ. ಸುಮ್ನೆ ಕಷ್ಟಪಟ್ಟು ಮಾಡಿರೋದು ಯಾವತ್ತೂ ಹೋಗಲ್ಲ. ಸುಮ್ನೆ ನಿನ್ ತಲೆ ಕೆಡ್ಸ್ಕೊಬಿಡ, ಬರುತ್ತೆ ಅಕೌಂಟು, ನಮ್ ಟ್ರೈ ಮಾಡೋಣ, ಸುಮ್ನೆ ಏನ್ ಟ್ರೈ ಮಾಡೋಣ, ಸುಮ್ನೆ. ನನ್ಗೆ ಯಾವ ವಿಚಾರದಲ್ಲೂ ಹಿಂಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಯಾವ್ದ್ರಲ್ಲೂ ಒಳ್ಳೇದಾಗಿಲ್ಲ, ಎಲ್ಲ ಬರೀ ಹಿಂಗೆಯ. ನನ್ ಮಗ ಏನ್ ಮನ್ಸಿಂದ ಮಾಡ್ದ ನೋಡು. ಮತ್ತೆ ನಾವ್ ಅವಾಗಾದ್ರೂ ತೋರಿಸ್ಕೊಡ್ವಾ? ಹೋಗೋದು ಹೋಯ್ತಿವ, ನನ್ ಕಡಿಮೆ ಇತ್ತು, ನಂದೇ ಹೋಗೋದು. ನಿಂದು ಹೋದ್ರು ಬೇಜಾರೇ ತಾನೆ. ನಾನು ಎಷ್ಟು ಪ್ರೇಯರ್ ಮಾಡಿದ್ದೀನಿ ಗೊತ್ತಾ, ಇವೆರಡು ಚಾನಲು ಏನೂ ಆಗಬಾರ್ದು, ಅಮೌಂಟ್ ಸ್ವಲ್ಪ ಏನಾದ್ರು ಇದಾದ್ರೂ ಖರ್ಚಾದ್ರೂ ಪರವಾಗಿಲ್ಲ ಅಂತ. ಹೇಳಿದ್ರೆ ಹಿಂಗ ಆಗುತ್ತೆ ಅಂತ. ಅದೇ ಆಗೋ ಚಾನ್ಸಸ್ ಇದೆ. ನೀವ್ ಏನಕ್ಕೆ ಈ ತರ 2 ಚಾನಲ್ಗೂ ಒಂದೇ ಆಡ್ಸೆನ್ಸ್ ನ ಯೂಸ್ ಮಾಡಿದ್ರಿ, ಬೇರೆ ಬೇರೆ ಮಾಡ್ಬೇಕಲ್ವಾ, ಒಂದು ಸ್ಮಾಲ್ ಮಿಸ್ಟೇಕ್ ಆದ್ರೂ ಆಗುತ್ತೆ ಅಂತ ಹೇಳಿದ್ರು. ಈಗ ನಂದಕ್ಕೆ ನಿನ್ನೆ ಎಕ್ಸ್ಟ್ರಾ ನನ್ನ ಅಕೌಂಟ್ ನಂಬರ್ ಎಲ್ಲ ಕೊಟ್ರಾ? ಇಲ್ಲ, ಅದು ಅಕೌಂಟ್ ನಂಬರ್ ಇನ್ನ ಹಾಕಿಲ್ಲ ಕಣೆ ನಿಂದು. ಅದು ನೀವು ಅದೇನೋ ವಿಡಿಯೋ ಕಳ್ಸಿದ್ರಲ್ಲ, ಅದನ್ನ ಹಾಕೋಬೇಕು. ಈಗ ನಂದು ಹೇಳು, ನಿಂದ ಹೆಂಗೋ ಗೊತ್ತೈತೆ, ನಂದು ಏನು ಗೊತ್ತಾನೇ ಇಲ್ಲ. ಮೇಲೂ ಬಂದೈತೆ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಅಷ್ಟು ಕಷ್ಟಪಟ್ಟು 2 ವರ್ಷದಿಂದ ಮಾಡಿದೀನಿ. ಅಮ್ಮಗೆ ಹೇಳಿದ್ರೆ ಅಮ್ಮ ಏನಂತದ, ಅಮ್ಮಗೆ ಹೇಳಿದ್ರೆ ಅಮ್ಮ ಎಷ್ಟು ಬೈತದೋ ಇವಾಗ. ಏನ್ 2 ವರ್ಷದಿಂದ 8,000 ಎಷ್ಟು ಕಷ್ಟಪಟ್ಟು. ಇವಾಗ ಆಗಿರೋರು ಕೂಡ ಆಗ್ತಾರೆ ಏನಾದ್ರು ಡೌಟ್. ಈಗ ಹೊಸದಾಗಿ ಓಪನ್ ಮಾಡಿದ್ರೆ ಅಷ್ಟು ಈಸಿನ ನೀವು ಹೊಸ ಚಾನಲ್ ಓಪನ್ ಮಾಡೋದು? ಅದು 4,000 8,000 ವಾಚ್ ಓವರ್ ಹೊಸದಾಗಿ. ಸುಮ್ನಿರು, ಬರುತ್ತೆ, ವಾಪಸ್ ಬರುತ್ತೆ, ನೀನು ಕಳ್ಕೊಬೇಡ. ಸುಮಾರು ಜನದ ವಾಪಸ್ ಬಂದೈತೆ ಅಕೌಂಟು, ನಿಂದು ಬರುತ್ತೆ. ನೀನ್ ಹೇಳ್ತಾ ಇದೀಯ ಬರ್ತದೆ ಅಂತ, ಅದು ಬರ್ತದ? ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ, ತಲೆಗೆ ಹುಚ್ಚ ಬಂದಂಗ ಆಯ್ತಾ ಕೂತದೆ. ಹೋಗಿ ನಾನು ಒಳಕ್ ಬರಲ್ಲ. ಯಾಕೆ, ನೀನ್ ಯಾಕೆ ಸ್ವಾಗತ ಅವ್ರ ಜೊತೆ ರೇಗಾಡ್ತೀಯ? ಅಲ್ಲ, ಒಳಗೋಗಿ ಏನೇ ದೇವಸ್ಥಾನಕ್ಕೆ. ನೀವ್ ದೇವಸ್ಥಾನಕ್ಕೆ ಹೋಗಿಲ್ವಾ? ಇನ್ನೊಂದ್ ದೇವಸ್ಥಾನಕ್ಕೆ ಬಂದಲ್ಲ, ಆಂಜನೇಯ ದೇವಸ್ಥಾನ ಹತ್ರ. ಹೋಗ್ಲಿ, ಆಂಜನೇಯ ಅಂತ ಬೇಡ್ಕೋ, ವಾಪಸ್ ನನ್ ಚಾನಲ್ ಬರ್ಲಿ ಅಂತ ಹೋಗ್ಬಿಟ್ಪ. ಆಮೇಲಿಂದಾನೆ ಬೇಕಾದ್ರೆ ಫೋನ್ ಮಾಡ್ತೀನಿ ನಾನು. ಅರ್ಧ ಗಂಟೆ ಕೂತ್ಕೊಂಡು ಹೋಗ್ತಿದ್ದೀನಿ ಗೊತ್ತಾ. ಸುಮ್ಮನಿರು, ಎಲ್ಲ ಬರೀ ನಮ್ ಹಣೆ ಬರನೇ ಇಷ್ಟು ಮೊದ್ಲಿಂದವ. ನನ್ ಮಗ ಎಂತ ಇದ್ರಿಂದ ಅವ್ನ ಅರ್ಜೆಂಟ್ ಮಾಡ್ಬಿಟ್ಟು 1 ನಿಮಿಷ ಕೆಲ್ಸಕ್ಕೆ ಮುಂಚೆ ಮಾಡಿದವರು ಈ ತರ ಮಾಡಿರೋದು. ಪಾಪ ಈಗ ಮಾಡ್ಕೊಟ್ಟವ್ರು ಒಳ್ಳೆಯವರು, ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಆ ಮುಂಚೆ ಮಾಡ್ಕೊಟ್ನಲ್ವಾ, ಅವಂದೇ ಎಡ್ವರ್ಟ್ ಆಗಿರೋದು. ಸುಮ್ನಿರಿ, ಇವಾಗ ನೀನ್ ಅಳ್ಬೇಡ, ಹೋಗ್ಬಿಟ್ಟು ಬಂದೇ ಬರುತ್ತೆ, ಸುಮ್ನಿರು. ನೋಡು, ಈಗ ಆಡ್ಕೊಳ್ಳೋರ್ ಮುಂದೆ ಕಾಲ್ ಜಾರ್ದಂಗೈತೆ. ಎಷ್ಟೊಂದ್ ಜನಕ್ಕೆ ನಾನು ವಿಡಿಯೋ ಮಾಡೋದೇ ಇಷ್ಟ ಇರ್ಲಿಲ್ಲ, ಅಥವಾ ಹೊಟ್ಟೆ ಹುರ್ಕೊಳ್ಳೋರು. ಈಗ ನನ್ನ ಚಾನಲ್ ಹೋಯ್ತು ಅಂತ ಗೊತ್ತಾದ್ರೆ ಎಷ್ಟೊಂದ್ ಜನ ಖುಷಿ ಪಡ್ತಾರೋ.
ಹೋಗ್ಲಿ ಅವ್ರು ಹಾಳು ಬಿದ್ದೋಲಿ, ನನಗೆ ಹೆಂಗೋ ಖರ್ಚಿಗೆ ದುಡ್ಡಾಗೋದು, ಪಾಪುಗೆ ಎಲ್ಲ ಯಾವ್ದ್ಯಾವ್ದಕ್ಕೂ ಆಗೋದು. ನನಗೆ ಏನು ಮಾಡಬೇಕು, ಯಾರ ಹತ್ರ ಹೇಳ್ಕೋಬೇಕು, ಏನು ಯಶು ಮಾಡಿದ್ದೆ, ಲಕ್ಷ್ಮಿ ಸಿಸ್ಟರ್ ಮಾಡಿದ್ದೆ, ಯಾರ್ಯಾರಿಗೋ ಒಂದು 3 ಜನಕ್ಕೆ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿದ್ದೆ. ಲಾಸ್ಟಲ್ಲಿ ಇವಾಗ ನೀನು ಫೋನ್ ಮಾಡ್ತಾ ಇದ್ದೀನಿ. ಏನಂತಾರೆ, ಟೆಕ್ನಿಕಲ್ ಆಗಿರೋರ್ನ ವಿಚಾರಿಸು ಅಂತ 1-2 ನಂಬರ್ ಕೊಟ್ಟರು. ಅವರು ಸಮಾಧಾನ ಮಾಡಿದ್ರು. ನೀನ್ ಇವಾಗ ಬೇಡ್ಕೋ, ದೇವಸ್ಥಾನದಲ್ಲಿ ಇಲ್ಲೇ ಬೇಡ್ಕೋ, ಸೌಂಡ್ ಇರುತ್ತೆ, ಸೌಂಡ್ ಕೇಳಿಸಿ ಬೇಡ್ಕೋಬೇಡ. ನೀನೇ ಬೇಡ್ಕೊ, ನಾನು ದೇವರೆಲ್ಲ ನಂಬರ್ ಬಿಟ್ಟಿದ್ದೀನಿ ಅಂತ ನಿಂಗೆ ಗೊತ್ತಿಲ್ವಾ? ಬೇಡ್ಕೋ ಒಳಗಡೆ. ಸ್ವಾಗತ ಏನಂದ್ರು? ಗೈಸ್ ಮ್ಯೂಟ್ ಮಾಡಿದೆ, ಪಾಪ ಅವ್ರು ದೇವಸ್ಥಾನಕ್ಕೆ ಹೋಗೋರೆ, ದೇವಸ್ಥಾನದಲ್ಲೂ ಮಾತಾಡ್ತಾ ಇದ್ದೀನಿ. ಆಮೇಲೆ ಮಾಡು ಅಂದ್ರೂ ಅವಳು ಕಟ್ ಮಾಡ್ತಾ ಇಲ್ಲ, ಅವಳು ಮಾತಾಡ್ತಾ ಇಲ್ಲ. ದೇವಸ್ಥಾನದ ಒಳಗೇನೋ ಹೋದ್ಲು, ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ. ನಿಜ ಅಂತ ನಂಬ್ಕೊಂಬಿಟ್ಟವಳೆ. ಬಟ್ ಅವಳು ತೀರಾ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು, ತೀರಾ ರ್ಯಾಶಾಗಿ ಬಿಹೇವ್ ಮಾಡೋದು, ತೀರಾ ಇದು ಮಾಡೋದು ನನಗಿಂತ ಸ್ವಲ್ಪ ಕಡಿಮೆ. ಹಾಗಾಗಿ ತೀರಾ ಅವಳೇನೋ ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ. ಬಟ್ ಸಮಾಧಾನ ಹೇಳ್ತಿದ್ದಾಳೆ. ತುಂಬ ಒಂಥರ ಅಳೋ ಥರ, ಇದು ಮಾಡೋ ಥರ, ಆ ಥರ ನಾವು ಯಾವತ್ತೂ ಮಾಡಲ್ಲ. ಎಮೋಷನಲ್ ಹೇಗೆ ಬರುತ್ತೆ ಹಾಗೆ ತೋರಿಸ್ಕೊಡ್ತೀವಿ. ಐ ಹೋಪ್ ಇನ್ನೊಂದು ಸ್ವಲ್ಪ ಹೊತ್ತು ಕಂಟಿನ್ಯೂ ಮಾಡಿಬಿಟ್ಟು ಕೊನೆಯಲ್ಲಿ ಅವಳಿಗೆ ನಿಜ ಹೇಳೋಣ. ಹಲೋ 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 ಟೆಂಪಲ್ಗೇನು ಹೋಗಿದ್ದಾರೆ, ಮಾತಾಡ್ತಾ ಇಲ್ಲ. ಮತ್ತೆ ಮ್ಯೂಟ್ಗೆ ಹಾಕಿದ್ದೀನಿ. ನಂಗೆ ಈಗ ಭಯ ಆಗ್ತಿದೆ, ಯಾಕಂದರೆ ನಂದು ಪ್ರಾಬ್ಲಮ್ ಏನಿದೆ ಚಾನಲ್ದು ಅದು ಇನ್ನೂ ಸಾಲ್ವ್ ಆಗಿಲ್ಲ. ಅದಕ್ಕಿಂತ ಮುಂಚೆನೇ ಫ್ರ್ಯಾಂಕ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನಾದರೂ ಅದು ನಿಜ ಆಗ್ಬಿಟ್ರೆ ಅಂತ ಭಯ ಆಗ್ತಾ ಇದೆ. ಇಲ್ಲ ಅದು ನಿಜ ಆಗಲ್ಲ. ನಂದು ಏನಿದೆ YT ಸ್ಟುಡಿಯೋ ಪ್ರಾಬ್ಲಮ್ ಅದು ಸಾಲ್ವ್ ಆಗಿರುತ್ತೆ. ಮೋಸ್ಟ್ಲಿ ಈ ವಿಡಿಯೋ ನಿಮ್ಮ ಕಣ್ಣು ಮುಂದ್ಗಡೆ ಬರೋಷ್ಟರಲ್ಲಿ ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿರುತ್ತೆ. ಐ ಹೋಪ್ ನನ್ನ ಚಾನಲು ಮುಂಚೆ ಥರನೇ ಚೆನ್ನಾಗಿರುತ್ತೆ. ಸೆಟ್ಟಿಂಗ್ಸಲ್ಲಿ ಏನೇನೋ ಮುಂಚೆ ಇದು ಮಾಡಿಕೊಟ್ರು ಅಂದ್ರಲ್ಲ, ಅವರು ಈ ಥರ ಪ್ರಾಬ್ಲಮ್ ಮಾಡಿರೋದು. ನನಗೇನು ಭಯ ಹೇಳೆ. ಇವಾಗ ಏನ್ ಮಾಡೋದು, ಮುಗೀತು, ಬಂದೆ ಆಚೆ. ಏನ್ ಮಾಡೋದು, ತಲೆ ಮೇಲೆ ನಾವೇ ಚಪ್ಟಿಕ್ಕಲ್ಲಿ ಹೇಳ್ಕೊಂಡಂಗ ಆಯ್ತು, ಎಲ್ಲ ಮುಗೀತು ಕತೆ. ಸುಮ್ಮನಿರು ಪ್ಲೀಸ್, ಹಂಗೇನೋ ಅನ್ಕೋಬೇಡ. ಏನೋ ಅಲ್ಲ, ನನ್ಗೆ ಬೇಜಾರಾಯ್ತೈತೆ. ನಂದೇನೋ ಮಾಡಕ್ ಹೋಗಿ ಈಗ ನಿಂದೈತೆ. ಅಟ್ಲೀಸ್ಟ್ ನಾನು ಹೋಗಿದ್ರು ನಂಗೇನೋ ಅನ್ಸ್ತಿದ್ದಿಲ್ಲ. ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತಿದ್ದೆ. ನಿಂದೋದ್ರೇನು ನನ್ನ ಚಾನಲ್ ಹೋದ್ರೇನು ಎರಡು ಒಂದೇ ಅಲ್ವಾ? ಸುಮ್ಮನೆ ಇರು ನೀನು. ನಂದಂದ್ರೆ 1,100 ಸಬ್ಸ್ಕ್ರೈಬರ್ಸ್, 8,000 ಸಬ್ಸ್ಕ್ರೈಬ್ಸ್ ತರಕಾಗುತ್ತಾ ಹೇಳು? ಬರೀ ನನ್ ವಿಡಿಯೋ ಓಡ್ತಿದ್ರೆ ಸಬ್ಸ್ಕ್ರೈಬರ್ ಆಗ್ತಿಲ್ಲ. ಈಗ ಸಬ್ಸ್ಕ್ರೈಬರ್ ತರಕಾಗುತ್ತಾ? ಸಬ್ಸ್ಕ್ರೈಬರ್ ಅಲ್ಲ, ನನ್ನ ಚಾನಲ್ ತರಕ್ಕಾಗೋದಿಲ್ಲ. ಸುಮ್ಮನಿರವ. ನಾವು ಸ್ಟಾರ್ಟಿಂಗೇನೆ ಯಾವ್ದಾರು ಮಾಡಿಲ್ವಲ್ಲ, ನಮ್ಗೆ ಅಷ್ಟು ಔಟ್ ಬರುವಾಗ್ಲೇನೆ ಯಾರು ಬೇರೆಯವ್ರನ್ನ ವಿಚಾರಿಸಿದ್ರಾದ್ರು ಏನೋ ಉಳಿಸ್ಕೋಬೋದಿತ್ತು. ಏನೋ 1.5 ತಿಂಗಳಾಯ್ತು. ಏನ್ ಮಾಡೋದೀಗ? ಅದು ವಾಪಸ್ ಬರೋದಿಲ್ಲ. 99% ಹೋದಂಗೆ ಲೆಕ್ಕ. ಹೋಗವ ಅಂದ್ರೆ ಎಲ್ಗ ಹೋಗೋಣ? ನೀನ್ ಸಮಾಧಾನ ಹೇಳ್ತೀಯ, ನಿಂಗೆ ಫೋನ್ ಮಾಡಿದ್ರೆ ನೀನ್ ನನಗೆ ಇದು ಮಾಡ್ತೀಯಲ್ಲ. ನಾನ್ ಏನ್ ಮಾಡೋಣಕ್ಕ, ಈಗ ನನ್ಗೆ ತಲೆ ಕೆಟ್ಟೋಯ್ತೈತೆ. ಆಯ್ತಲ್ಲ, ನನ್ನಿಂದ ಆಯ್ತಲ್ಲ, ಒಂದ್ ಗಿಲ್ಟ್ ಅನ್ನೋದ್ ಬರ್ತೈತೆ. ಈಗ ಅಷ್ಟೊಂದ್ ಇದ್ ಮಾಡಿ ನೋಡಿ, ಇವಾಗ ನೀನ್ ಇಷ್ಟೊಂದ್ ತಲೆ ಕೆಡಿಸ್ಕೊಂಡ್ ಕೂತಿದ್ವಿ. ಏನಿಲ್ಲ ಅಂದ್ರೆ ಒಂದ್ 3 ಸಾವಿರನಾದ್ರೂ ಓಡ್ತಿತ್ತು. ಇವಾಗ ತರಕಾಗುತ್ತೆ 2 ವರ್ಷದಿಂದ ಮಾಡಿರೋ ಅಕೌಂಟ್. ಇವಾಗ ನಾನು ಸ್ವಾಗತ ಅವ್ರು ಏನಂದ್ರು? ಏನು ಇಲ್ಲ, ನನ್ ಮಗ ಬೈತಾ ಇದ್ರು ಕೆಟ್ಟ 2 ನಿಮಿಷಕ್ಕೆ. ಬಿಡು, ಅವ್ರನ್ನ ಯಾಕೆ ಬೈತೀಯ? ನಮ್ ಹಣೆ ಬರ ಚೆನ್ನಾಗಿಲ್ಲ, ಇನ್ನೇನ್ ಮಾಡಕ್ಕಾಯ್ತದೆ? ಅವ್ನು 2 ನಿಮಿಷ ತಡ್ಕೊಂಡಿದ್ರೆ ನಾವ್ ಬೇರೆ ಮೇಲ್ ಐಡಿ ಕೊಡ್ತಿದ್ದು. ಏನೋ ನಾನು ಹುಡ್ತಾಗಿಂದ ಯಾವ್ದ್ರಲ್ಲೂ ಒಳ್ಳೇದನ್ನ ಪಡ್ಕೊಂಡೇ ಬರ್ಲಿಲ್ಲ ಬಿಡು. ಬರೀ ಹಿಂಗೆ ನನಗೆ ನಿಂಗೆ ಏನ್ ಸಮಾಧಾನ ಗೊತ್ತಿಲ್ಲ, ನೋಡಿ ಕೊಡ್ತೀನಿ. ಹಲೋ ಈಗ ಅವ್ನು ಏನಂದ? ಈಗ ಅವನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ವಲ್ಲ, ಈಗ ನೆನ್ನೆ ಕಾಂಟ್ಯಾಕ್ಟ್ ಮಾಡಿದ್ನಲ್ವ, ಅವ್ರನ್ನ ಕೇಳಿದೆ.
ಅದೇ ಅವ್ರು ಇದೇನೋ ಪ್ರಾಬ್ಲಮ್ ಆಗಿ ಈ ಥರ ಡಿಲೀಟ್ ಆಗಿದೆ, ನೋಡೋಣ ಅಪ್ರೂವಲ್ಗೆ ಒಂದು ಮೇಲ್ ಮಾಡೋಣ. ಅಪ್ರೂವಲ್ ಕೊಟ್ಟರೆ ಅವರು ಮತ್ತೆ ಚಾನಲ್ಲು ಬರೋ ಚಾನ್ಸಸ್ ಇದೆ. ಇಲ್ಲ ಅಂದರೆ ಐ ಆಮ್ ಸಾರಿ, ಆ ಚಾನಲ್ನೇ ನಡೆಸ್ಕೊಂಡು ಹೋಗಿ, ಇನ್ನೊಂದು ಇದೆಯಲ್ಲ ನಿಮ್ಮ ಸಿಸ್ಟರ್ದು ಅಂತ ಅಂದರು. ಬಟ್ ಟ್ರೈ ಮಾಡೋಣ, ಮೇಲ್ ಹಾಕೋಣ. ಅದೇ ಯೂಟ್ಯೂಬರ್ಗೇನೆ ಅವ್ರದ್ದು ಮೇಲ್ ಹಾಕ್ಬೇಕು ನಾವು, ನಮ್ಮ ಚಾನಲ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಅದ್ರ ರಿಲೇಟೆಡು ಅಪ್ರೂವಲ್ ಕೇಳೋಕ್ಕೆ, ಮತ್ತೆ ವಾಪಸ್ ಕೊಡಿ ನಮ್ಮ ಚಾನಲ್ನ ಅಂತ. ನಂಗೆ ಏನು ಗೊತ್ತಿಲ್ಲ ಸೋಗತ್ತವ್ರೆ, ಅವರೇ ಮಾಡ್ಕೊಡ್ತೀನಿ ಅಂದರು. ಅವರು ನೆನ್ನೆ ಕಾಂಟ್ಯಾಕ್ಟ್ ಮಾಡಿದ್ವಲ್ವಾ. ಏನ್ ಮಾಡ್ತೀರಾ ಸೋಗತ್ತಾರೆ, ನನಗೆ ಫೋನ್ ಮಾಡೋದು ಬೇಡ ಚಾನಲ್ಗೆ ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡ್ಲಿ, ಆಗ್ಲಿಲ್ಲ ನಂಗೆ ತಡ್ಕೊಳಕ್ಕೆ. ಅದೇ ಮೇಲ್ ಹಾಕಿದ್ರು ಅವರು 100% ಏನು ಬರುತ್ತೆ, ಮೇಲ್ ಹಾಕಿದ್ರು ಅವರು 100% ಬರುತ್ತೆ ಅಂತ ಏನು ಹೇಳ್ತಾ ಇಲ್ಲ ಅವರು. ನೋಡೋಣ, ಓಕೆ ನೋಡೋಣ, ಮಾಡ್ತೀವಿ. ಏನ್ ಟ್ರೈ ಮಾಡೋದು ಸ್ವಗತ್ತು, ನಂಗೆ ಒಸಿ ಬೇಜಾರಾಗಿಲ್ಲ. ಒಂಥರ 5 ಗಂಟೆಯಿಂದ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಕಾಂಟ್ಯಾಕ್ಟ್ ಸ್ಟಾರ್ಟಿಂಗ್ ಅವ್ನು 10ನೇ ತಾರೀಕಿಂದ ಅಂತ ನಾವು ಹಂಗೆ ಮಾಡ್ಕೊಂಡು ಗೊತ್ತಾಯ್ತಲ್ಲ. ನನಗೆ ಏನ್ ಮಾಡೋದು, ಕರೆಕ್ಟಾಗಿ ಮಾಡಿದ್ರೆ ಆಯ್ತು. ಅವನು ಅಡ್ವರ್ಟ್ ಮಾಡಕ್ಕ ನನಗೆ ಎಲ್ರೂ ಕಾಂಟ್ಯಾಕ್ಟ್ ಮಾಡಿ ಎಲ್ಲರ ಸಜೆಷನ್ ತೊಗೊಂಡು ಇನ್ನೇನು ಹೇಳಲೇಬೇಕಲ್ವ, ಯಾವತ್ತಿದ್ರು ಹೇಳಲೇಬೇಕಲ್ವ. ಇದು ನಂಗೆ 4:15 ಮೇಲ್ ಬಂದಿರೋದು. ಈ ಥರ ವೈಟಿರು ಇದೇ ಥರ ಶೋ ಆಗ್ತಾ ಇದೆ, ಏನೂ ಓಪನೇ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ಬಿಡೋಣ, ಇನ್ನೇನು ಅದಕ್ಕೆ ನಾನು ಅದಕ್ಕೆ ಚಾಂದಿಗೆ 2 ಸಲ ಕಾಲ್ ಮಾಡಿದೆ. ಟೆಂಪಲಲ್ಲಿ ಇದ್ದೀನಿ ಅಂದ್ಲಲ್ಲ, ಅದಕ್ಕೆ ಕಟ್ ಮಾಡಿದೆ. ಈಗ ಬಂದಿರ್ಬೋದೇನೋ ಅಂದ್ಬಿಟ್ಟು ನನಗೆ ಅಷ್ಟು ಒಂಥರ ತಲೆಯಲ್ಲಿ ಇದಾಗ್ತೈತೆ, ಹೇಳ್ಕೊಬಿಡೋಣ ಅಂದ್ಬಿಟ್ಟು ಕಾಲ್ ಮಾಡಿದೆ. ಅವರು 100% ಗ್ಯಾರಂಟಿ ಕೊಡ್ತಾನೆ ಇಲ್ಲ. ಅವರು ಚೆಕ್ ಮಾಡೋಣ, ನಾವು ಅಪ್ರೂವಲ್ ಕೊಟ್ಟರೆ ವಾಪಸ್ ಬರುತ್ತೆ ಅಂತ ಆ ಥರ ಅವರು ಡೌಟಲ್ಲೇ ಹೇಳ್ತಿದ್ದಾರೆ. ನನಗೆ ಅಷ್ಟೊತ್ತಿಂದ ರೂಮಲ್ಲಿ ಒಬ್ಬಳೇ ಕೂತ್ಕೊಂಡು ನಾನೇ ಹೊತ್ಕೊಂಡು ಸಮಾಧಾನ ಮಾಡ್ಕೊಂಡು ಬಂದೆ. ಇನ್ನೂ ಅಪ್ಪಾಜಿ ಅಮ್ಮಂಗೆ ಹೇಳಿಲ್ಲ, ಅವ್ರೇನಂತಾರೋ ಗೊತ್ತಿಲ್ಲ, ನನಗೆ ಬೈತಾರೆ. ಪಾಪ ನಿಮಗೂ ಡಿಸ್ಟರ್ಬ್ ಆಯ್ತೇನೋ ನನ್ನಿಂದ. ಅಲ್ಲ, ನೀವು ಟೆಂಪಲ್ಗೆ ಹೋಗಿದ್ರಲ್ಲ, ನಾನು ಇದೇ ಟೈಮ್ಗೆ ಬ್ಯಾಡ್ ನ್ಯೂಸ್ ಹೇಳಿದೆ. ನಿಮ್ಗೂ ಮೂಡ್ ಅಪ್ಸೆಟ್ ಆಯ್ತು. ನನ್ಗೇನೋ ಅದು ಬರಲ್ಲ ಅನ್ಸುತ್ತೆ. ಇನ್ನೇನು ಹೊಸ ಚಾನಲ್ ಮಾಡ್ತೀನಿ ಅನ್ನೋಷ್ಟು ಇವಾಗ ನನಗಿದೆ ಇಲ್ಲ, ಹೋಪೇ ಇಲ್ಲ. ಅಷ್ಟು ಕಷ್ಟಪಟ್ಟು ಸರಿ ಬಿಡಿ, ಲಾಸ್ಟ್ ಚಾನ್ಸ್. ಅದು ಹೆಂಗಾಯ್ತು, ಅವ್ರು ನೆನ್ನೆನೆ ನಂಗೆ ಹೇಳಿದ್ರು, ಈ ಥರ ಆಗೋ ಚಾನ್ಸಸ್ ಇದೆ ಅಂತ. ನಾನು ನಿನ್ನ ಹತ್ರ ಹೇಳಿದ್ರೆ ನೀನು ಸುಮ್ಮನೆ ಬೇಜಾರು ಮಾಡ್ಕೋತೀಯಾ, ಟೆನ್ಷನ್ ಮಾಡ್ಕೋತೀಯಾ, ಏನೂ ಆಗಲ್ಲ, ಪಾಸಿಟಿವ್ ಆಗಿ ಆಗುತ್ತೆ ಅಂದ್ಬಿಟ್ಟು ನಾನೇ ಸುಮ್ಮನಿದ್ದೆ. ಈಗ ನೋಡಿದ್ರೆ ಏನು ಮಾಡಿದ್ರೆ ಏನು ಗೊತ್ತು, ಭಾಗ್ಯ ಎಲ್ಲ ಹೋಯ್ತಲ್ಲ. ಅದೇ ಸಮುದ್ರದಲ್ಲಿ ಹುಣ್ಸೆಹಣ್ಣು ಕಿವುಚ್ದಂಗೆ ಆಯಿತು. ಈಗ ಅಷ್ಟು ಕಷ್ಟಪಟ್ಟು ಮಾಡಿದ್ದು ಬೆಳೆಸಿದ್ದೆಲ್ಲ ಹೊಗೆ ಹಾಕಿಸ್ಕೊಂಡಂಗೆ ಆಯಿತು. ಯಾಕಂತೀಯ?
ನೀನು ಓಪನ್ ಮಾಡಿದ್ದಕ್ಕೆ ಹಿಂಗಾಯ್ತು ಅಂತನ ಹಂಗೇನಿಲ್ಲ. ಅಂದ್ರೆ ಈಗ ನಂಗೇನೋ ಹಂಗೆ ಅನಿಸ್ತೈತಿ, ನಂದೇ ಉಳ್ಕೊಂಡೈತೆ ಅಂದ್ರೆ ನಂದಲ್ವಾ ಮೇಲೆ ಹಿಡಿದಿದ್ದು, ನನ್ ಇದಲ್ವಾ, ಅದಕ್ಕೆ ನಂದು ಉಳ್ಕೊಂಡೈತೆ ನಾನು ಫೀಲ್ ಆಗ್ತೈತೆ. ನೀನ್ ಬೇಜಾರ್ ಮಾಡ್ಕೋಬೇಡ ಬಿಡು, ಇನ್ನೇನ್ ಮಾಡಕ್ಕಾಯ್ತದೆ. ಇನ್ನೊಂದು ನೋಡೋಣ, ಮೇಲ್ ಹಾಕಿ ಬರ್ಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ, ಹೊಸ ಚಾನಲ್ ಮಾಡೋಣ. ನಮ್ಮ ಸಬ್ಸ್ಕ್ರೈಬರ್ಸು ಹೆಂಗಿದ್ರು ಬಂದೇ ಬರ್ತಾರೆ ನನ್ನ ಚಾನಲ್ ನೋಡೋರು. ಪುನಃ ಹೊಸದಾಗಿ ಮಾನಿಟೈಸೇಷನ್, ಪುನಃ ಹೊಸದಾಗಿ ಅವರ್ಸು ಫಾಲೋವರ್ಸ್ ಆದ್ರೂ ಇನ್ನೇನ್ ಮಾಡ್ತೀಯ, ಬೇರೆ ದಾರಿ ಇಲ್ವಲ್ಲ. ಸುಮ್ಮನೆ ಇವಾಗ ಹೆಂಗೋ ಕೃತಂಗೆ ಬರೋ ಇದ್ರಲ್ಲಿ ಏನೋ ಸಣ್ಣ ಪುಟ್ಟದ್ದು ತಗೊಳಿವೆ ಮಾಡಿವೆ, ಯಾರ ಹತ್ರನೂ ದುಡ್ಡು ಕೇಳ್ದಂಗೆ ಹೆಂಗೋ ಒಂಚೂರ ನನ್ನ ಮೇಂಟೆನೆನ್ಸ್ ನಾನೇ ಮಾಡ್ಕೊಳ್ಳಿವೆ. ನನಗೆ ಅವೆಲ್ಲ ಕಣ್ಮುಂದೆ ಬರ್ತಾವೀಗ. ಸಂತು ಹೋದ್ಮೇಲೆ ನನ್ನ ಯೂಟ್ಯೂಬ್ ಚಾನಲೇ ಒಂಥರ ನನಗೆಲ್ಲ ಆಗೋಗಿತ್ತು. ಈಗ ಹೆಂಗಿರೋಣ, ಹೆಂಗೆ ಮಾಡೋಣ ಅಂತ ಒಂಥರ ಹೆಂಗೆಂಗೋ ಒಂಥರ ಫೀಲ್ ಅನ್ನಿಸ್ತೈತೆ. ಸುಮ್ಮನಿರೋ, ನೀನ್ ಅಳ್ಬೇಡ, ಸುಮ್ಮನಿರಿ. ನಾವು ಅಷ್ಟು ಈಸಿಯಾಗಿ ಕಷ್ಟಪಟ್ಟಿದ್ದು ಈಸಿಯಾಗಿ ಹೋಗಲ್ಲ. ಅವತ್ತು ನನ್ ಕೀನು ಸಿಗ್ಲಿಲ್ವಾ, ಇದು ಹಂಗೆ ಏನಾದ್ರೂ ಆಗಿ ಮಿರಾಕಲ್ ತರ ಆಗಿ ನಿನ್ ಅಕೌಂಟ್ ವಾಪಸ್ ಬಂದೇ ಬರುತ್ತೆ. ಆ 99% ಅಲ್ಲಿ 1% ನಿನ್ ಬರುತ್ತೆ ಅಂತಾನೆ ಅನ್ಕೋ. ಯಾರ್ದು ಬಂದಿಲ್ಲ, ನನ್ ಬರುತ್ತೆ ಅಂತಾನೆ ಅನ್ಕೋ. ಏನೋ ನನ್ನ ಹಣೆ ಬರ ಚೆನ್ನಾಗಿದ್ರೆ ಬರುತ್ತೆ. ಅಂದ್ರೆ ಏನಾದ್ರೂ ಬಂದವ್ರಿಗೆ ಎಷ್ಟೊಂದ್ ವಾರ ಟೈಮ್ ತಗೊಂಡೈತಂತ ಅಕೌಂಟ್ ಬಂದ್ರೆ ಅದೆಲ್ಲ ಗೊತ್ತಿಲ್ಲ, ಅದೆಲ್ಲ ಹೇಳೋರು ಯಾರು ನಂಗೆ ಗೊತ್ತುತ್ತಾರೆ. ನಂಗೆ ಜಾಸ್ತಿ ಜನ ಯಾರು ಯೂಟ್ಯೂಬಲ್ಲಿ ಫ್ರೆಂಡ್ಸ್ ಇಲ್ಲ ಅಂತ. ಪಾಪ ಅವ್ರಿಬ್ರು ಕಾಂಟ್ಯಾಕ್ಟ್ ಮಾಡಿದೆ, ಅವ್ರಿಗೆ ಗೊತ್ತಿರೋ ಅಷ್ಟವ್ರು ಇನ್ಫಾರ್ಮ್ ಮಾಡಿದ್ರು, ಒಂದಿಬ್ರು ನಂಬರ್ ಕೊಟ್ಟರು. ಪಾಪ ಅವ್ರಿಗೆ ಗೊತ್ತಿರೋದನ್ನ ಅವ್ರು ಹೇಳಿದ್ರು, ಬಟ್ ಅವ್ರಿಗೂ ತೀರಾ ಏನು ಟೆಕ್ನಿಕಲ್ ಬಗ್ಗೆ ಏನು ಗೊತ್ತಿಲ್ಲ. ಅಕ್ಕಪಕ್ಕನು ನಮ್ಮೂರ್ ಕಡೆನು ಅಂತ ಟೆಕ್ನಿಕಲ್ ಬಗ್ಗೆ ಗೊತ್ತಿರೋರು ಯಾರು ಇಲ್ಲ. ಇವಾಗ ಎಲ್ಲಿದ್ದೀರಾ? ಇವಾಗ ಆಂಜನೇಯ ದೇವಸ್ಥಾನಕ್ಕೆ ಇನ್ನೇನು ಇಯರ್ ಹುಬ್ಳಿಲೇ ಇದ್ದೀವಿ. ಹೋಗ್ಬೇಕು ಇನ್ನೊಂದ್ ಅರ್ಧ ಗಂಟೆ ಮನೆ. ಸರಿ, ನೀವೇನ್ ಬೇಜಾರ್ ಮಾಡ್ಕೋಬೇಡಿ, ಹುಷಾರಾಗಿ ಹೋಗಿ ನಿಧಾನಕ್ಕೆ. ನೀನ್ ಸುಮ್ನಿರ, ಹೇಳ್ಬೇಡ. ಏನಿಗೆ ಅಳ್ತೀಯ ಸುಮ್ನೆ? ನಾನು ಅಳ್ತೆ ಇಲ್ಲಕತ್ತೆ, ಸುಮ್ನೆ ರೂಮಲ್ಲಿ ಮಲಗಿದ್ದೀನಿ, ಮಲ್ಕೋತೀನಿ. ಹೇಳ ಅಮ್ಮಂಗೆ. ಅಮ್ಮಂಗೆ ಹೇಳಿದ್ರೆ ಅಮ್ಮನು ಬೇಜಾರ್ ಮಾಡ್ಕೊಳಲ್ವಾ? ಹೇಳು, ಹೆಂಗೋ ಸ್ವಲ್ಪ ಅವಳು ಹೆಂಗೋ ಇದ್ ಮಾಡ್ತಿದ್ಲು, ಹಿಂಗಾಯ್ತಲ್ಲ ಅಂತೀನಿ. ಅಮ್ಮನೂ ಅಪ್ಪರ ಬೇಜಾರ್ ಮಾಡ್ಕೋತದೆ. ನಂದಾರು ಹೋಗಿದ್ರೆ ನನ್ ಪುನಃ ಮಸ್ತಿಂದ ಏನೋ ಮಾಡಿ, ನಿಂದು ಹೋಗ್ಬಿಟ್ಟು ನಿಂದು ಹೋದ್ರು ಅಷ್ಟೇ ಬೇಜಾರಾಗೋದು. ಹೋಲಿ ಬಿಡು, ನೀನ್ ಚೆನ್ನಾಗಿ ವಿಡಿಯೋಸ್ ಮಾಡು, ನಾನು ನೋಡೋಣ ಸೋಮವಾರದ ಗಂಟ ಏನಾಗುತ್ತೆ ಅಂತ ವೆಯ್ಟ್ ಮಾಡೋಣ. ನಂಗೆ ತಡಿಯಕ್ ಆಯ್ತಿಲ್ಲ, ಏನ್ ಮಾಡೋಣ ಹೇಳು. ಹೆಂಗೋ ಇದ್ದೆ, ಹೆಂಗೋ ಬ್ಯುಸಿಯಾಗಿ ನೀನ್ ನೋವು ಬರ್ಕೊಂಡು ಹೆಂಗೋ ಯೂಟ್ಯೂಬ್ ಚಾನಲ್ ಅಲ್ಲಿ ಅದೊಂದು ಮೆಮೊರೀಸ್ ತರ ಇತ್ತು ಎಲ್ಲ. ಅದೇ ಹೇಳ್ದಲ್ಲ, ನಿಮ್ ಭಾವ ಹೋದ್ಮೇಲೆ ನಾನು ಜಾಸ್ತಿ ಯೂಟ್ಯೂಬ್ ಕಡಿತಿದ್ದೆ. ಯೂಟ್ಯೂಬ್ ಅಲ್ಲಿ ನಿನ್ ವಿಡಿಯೋಸ್ ಎಲ್ಲ ಶೋ ಆಗ್ತಿದೆ, ಬಟ್ ಇದ್ರಲ್ಲಿ ವೈಟ್ ಸ್ಟುಡಿಯೋಸ್ ಮಾತ್ರ ಡಿಲೀಟೆಡ್ ಅಂತ ಬರ್ತೈತೆ. ಮೋಸ್ಟ್ಲಿ ಅದನ್ನು ತೆಗ್ದಾಕ್ತಾರೋ ಏನೋ. ಇವಾಗ ಸ್ಟಾರ್ಟಿಂಗ್ ಇದ್ರಲ್ಲಿ ಅಪ್ಡೇಟ್ ಬಂದಿದೆ, ನೆಕ್ಸ್ಟ್ ಅದ್ರಲ್ಲೂ ತೆಗ್ದಾಕ್ತಾರೆ. ಅಂದ್ರೆ ಸ್ಟೆಪ್ ಒನ್ ಸ್ಟೆಪ್ ವಿಡಿಯೋ ಫುಲ್ ಔಟ್ ಆಗುತ್ತೆ, ಚಾನಲ್ಲೇ ಅಕೌಂಟೇ ಹೋಗುತ್ತೆ. ಇವಾಗ ಡಿಲೀಟೆಡ್ ಅಂತ ಬಂದಿದೆ ವೈಟ್ ಇಲ್ಲಿ. ಯೂಟ್ಯೂಬ್ ಇಂದ ನನ್ನ ಚಾನಲ್ನೇ ತೆಗ್ದಾಕ್ತಾರೆ ಮೋಸ್ಟ್ಲಿ. ಅಂದ್ರೆ ಪ್ರೊಸೆಸಿಂಗ್ ಅಲ್ಲಿ ಇದೆಯೋ ಏನೋ, ನಾನು ಚೆಕ್ ಮಾಡ್ದೆ 3-4 ಸಲ. ವಿಡಿಯೋಸ್ ಎಲ್ಲ ಬರ್ತಾ ಇದೆ. ಏನಾದ್ರು ಬೆಳಿಗ್ಗೆಗೆ ಏನಾದ್ರು ತೆಗ್ದಾಕ್ತಾರಾ ಅಥವಾ ಇರುತ್ತಾ ಏನೋ, ನಮಗೂ ಗೊತ್ತಿಲ್ಲ. ಹೇಳೋರು ಯಾರು ನಮ್ಗೆ ಈ ತರ ಪ್ರೋಸೆಸ್ ಈ ತರ ಇದೆ ಅಂತ. ಕಾರಲ್ಲಿ ಹೋಗ್ತಿದ್ದೀರಾ? ಇಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡ್ ಬರ್ಬೇಕು ದೇವಸ್ಥಾನಕ್ಕೆ. ಹುಷಾರು, ಆ ಕಡೆ ಈ ಕಡೆ 4-5 ರೈಲ್ವೆ ಟ್ರ್ಯಾಕ್ ಐತೆ, ಅಲ್ಲಿ ಕಾರ್ ದೂರದಲ್ಲಿ ನಿಲ್ಸ್ಕೊಂಡಿದ್ದೀವಿ. ಸೈಡ್ ಅಲ್ಲಿ ಹೋಗ್ರೆ ಫೋನಲ್ಲಿ ಬೇರೆ ಮಾತಾಡ್ತಿದ್ಯಾ? ಸೈಡ್ ಅಲ್ಲಿ ಅಲ್ಲಿ ಇದಾಗ್ತಾರಲ್ಲ ಬಂದ್ರು. ಈಗ ಮನೆಗೆ ಹೋಗ್ತೀರಾ ಇವಾಗ? ಸ್ವಾಗತ್ ಅವ್ರಿಗೆ ಕೊಡು, ತಗೊಳ್ಳಿ. ಹಂಗೆ ಲೌಡ್ ಸ್ಪೀಕರ್ ಕೊಡು. ಬೇಜಾರ್ ಮಾಡ್ಕೋಬೇಡಿ, ಟ್ರೈ ಮಾಡಕ್ ಇದೆ, ಮಾಡ್ಕೊಳಕ್ ಹೋಗ್ಬೇಡಿ. ನೋಡಿ ಒಂದ್ಸಲ ರಿಕ್ವೆಸ್ಟ್ ಮಾಡಿ ಕಳ್ಸಕ್ ಹೇಳಿ ನೋಡೋಣ. ಸರಿ ಸ್ವಾಗತ್ ಅವ್ರ. ರೆಡಿ ಸಿಗ್ಬೇಕಲ್ಲ, ಚೆಕ್ ಮಾಡ್ಬೇಕು, ಹುಡುಕ್ಬೇಕಷ್ಟೇ. ನೋಡಿ ನೀವು, ನಾನು ಒಂದ್ 2-3 ಯಾವ್ದಾದ್ರು ವಿಡಿಯೋ ನೋಡ್ತೀನಿ, ಯಾವ ತರ ಹೆಂಗೆ ಸಪೋರ್ಟ್ ರಿಕ್ವೆಸ್ಟ್.
ಬೇಜಾರಾಗ್ಬಿಟ್ಟಿತ್ತು ಸರಿಯಾಗುತ್ತೆ. ಇನ್ನೇನು ಲೌಡ್ ಸ್ಪೀಕರ್ ಕೊಡಿ, ಹಂಗೆ ಅವಳು ಮಾತಾಡ್ಬೇಕು ಅವಳ ಜೊತೆಲೂ. ಕೇಳಿಸ್ತೈತೇನೆ? ಏನ್ ಗೊತ್ತಾ, ಅಲ್ಲೆಲ್ಲ ಕೇಳಿಸ್ಲ. ಏನ್ ಗೊತ್ತಾ, ನಾನು ನಿಮ್ಗೆ ಫ್ರಾಂಕ್ ಮಾಡಿದೆ. ಹುಚ್ಚು ಮುಂಡೆದೆ ನಿನಗೆ ಮಾನ ಮರ್ಯಾದೆ ಏನೋ ಇಲ್ಲ ನಿಮಗೆ. ಕೈ ಬಂದಿದ್ದು ನನ್ನಿಂದ ಆಗೋಯ್ತಾ ಅಂತ ನಂಬ್ಕೊಬಿಟ್ಟೆ ತಾನೇ. ನಂಬ್ಕೊಂಡು ನಾನು ದೇವಸ್ಥಾನ ನೋಡಿಗೂ ಬರೋಣ ಹೋಗಿ ಅಂತ ಇದೀನಿ. ಅವಾಗ ಹೆಂಗ್ ಪ್ರ್ಯಾಂಕ್ ಮಾಡಿದೆ ಬೆಳಗ್ಗೆ, ನಾನು ಸ್ವಾಗತ ಪ್ರ್ಯಾಂಕ್ ಮಾಡಿದೀನಿ. ಓ ಮೈ ಗಾಡ್, ಇಬ್ರು ಒಂದೇ ದಿನ ಕೇಳು ಪ್ರ್ಯಾಂಕ್ ಮಾಡಿದ್ದೀನಿ ಅವ್ರಿಗೂ. ಏನ್ ಫ್ರಾಂಕ್ ಮಾಡಿದೀಯಾ? ಗೋಲ್ಡ್ ರಿಂಗ್ ಬಿಚ್ಚಿಟ್ಬಿಟ್ಟು ಎಲ್ಲ ಎಷ್ಟು ಹೋಗಿದ್ದ ಅದನ್ನ ಇಟ್ಕೊಂಡು ಗೋಲ್ಡ್ ರಿಂಗ್ ಎಲ್ಲ ಬೆಚ್ಚಿಟ್ಬಿಟ್ಟು ಹೋಗಿದ್ರು ಪ್ರಾಣಿ. ನಿಜ ನಂಬ್ಕೊಂಡಿದ್ದೆ ಕಣೆ. ಅಲ್ಲ ಅವ್ಳ ಇಲ್ಟಿಯದೆಲ್ಲ ಈತಾನೆ ಅಲ್ಲ ಹೊಡೋದೇನು ಸುಳ್ಳ ಅದು. ಎಸ್, ಜಸ್ಟ್ ಆಕ್ಟಿಂಗ್ ಮಾ. ಸ್ವಾಗತನ್ ಕೇಳೆ, ಅವ್ರ ಮಾತ್ ಕೇಳ್ಬೇಕು. ಸ್ವಾಗತನ್ ಕೊಡೆ ಫೋನ. ಕೊಡಂಗೆ. ನಾನ್ ನಿಮಗ್ ಫ್ರಾಂಕ್ ಮಾಡ್ದೆ, ಏನ್ ಅನ್ನಿಸ್ತು? ನಂಬ್ಕೊಬಿಟ್ರಾ? ಅಮ್ಮನ್ ಫೋನ್ ಮಾಡ್ದಂಗೆ ಯೋಚನೆ ಮಾಡ್ಬೇಕಿತ್ತು ನಾನು. ಯಪ್ಪ ನನಗೆ ಇದೇನು ಹಿಂಗೆ ಹೇಳ್ತಾರಲ್ಲ. ನನ್ನಿಂದಾನೇ ಅಪ್ಪ ನಿನ್ ಚಾನಲ್ ಅಂತ ನನಗೆ ಎಷ್ಟು ಆಯ್ತು ಗೊತ್ತಾ. ಇವಳು ದೇವಸ್ಥಾನದ ಒಳಗಡೆ ಬರಲ್ಲ, ದೇವಸ್ಥಾನಕ್ಕೂ ಪ್ರದರ್ಶನ ಹಾಕ್ಲಿಲ್ಲ ಇವಳು. ಮತ್ತೆ ಫೋಟೋ ಯಾವ್ದು ಡಿಲೀಟೆಡ್? ಜಸ್ಟ್ ಎಡಿಟಿಂಗ್ ಮಾ. ಎಡಿಟಿಂಗ್ ಮಾಡಿರ್ತಾರೆ, ಚಾಟ್ ಜಿಪಿಟಿ ಹಾಕ್ಬಿಟ್ಟು ಎಡಿಟ್ ಹಾಕಿರ್ತಾರೆ. ನೀವು ವಿಡಿಯೋಸ್ ಬತ್ತಾಯ್ತಲ್ಲ ಅಂತ ಅಂದಾಗ ಯಾಕೋ ಗೊತ್ತಾಗ್ಬಿಡ್ತೇನೋ ಅನ್ಕೊಂಡೆ. ಫ್ರಾಂಕ್ ಆದ್ರ ಗಂಡ ಹೆಂಡತಿ ಇಬ್ರುವೆ ಜೀವನೇ ಕೈ ಬಂದಿತ್ತು ಕಣವ. ಹೆಂಗೆ ನಾವು ಸೂಪರ್. ನೀವು ಎಲ್ಲ ನನ್ಗೆ ಮೊದ್ಲೇ ಪ್ರಾಬ್ಲಮ್ ಇತ್ತಲ್ಲ, ಅದನ್ನ ತಗೊಂಡ್ ಅಡ್ವಾಂಟೇಜ್ ತಗೊಂಡ್ಬಿಟ್ಟಿದ್ಯಾ. ಎಸ್, ನೀನ್ ಎಂತ ಡಬ್ಬ ಇರ್ಬೇಕು ಕಿತ್ತೋದಳು. ಹೂವಾಣೆ ಬೈತಾ ಇದೀಯಾ? ಇಲ್ಲಿ ರೆಕಾರ್ಡಿಂಗ್ ಆಯ್ತಾರೆ ಗೂಬೆ. ಆಲಿ ಬಿಡು ಆಲಿ ಬಿಡು. ನನ್ಗೆ ಹೆಂಗ್ ಆಗಿತ್ತು ಗೊತ್ತಾ, ದೇವಸ್ಥಾನದ ಒಳಗೆ ಬರಲ್ಲ ಹೋಗಿ ನಾನು ಅಂತ ಇದೀನಿ. ಹೋಗಿವಾ? ನಾನು ಅದಕ್ಕೆ ಹೋಗು ಹೋಗು ಅಂದ್ಲಿಲ್ವಾ? ಹೋಗಿದ್ನಲ್ಲ ಅಂದ್ರು ಗಂಟೆ ಬೇಡ್ಕೋ ದೇವ್ರನ್ನ ಬೇಡ್ಕೋ ಅಂತ ಗಂಟೆ ಎಲ್ಲ ಹೊಡ್ದೆ. ನಾನು ಆಂಜನೇಯ ನಿನ್ ಸನ್ನಿಧಾನ ಬಂದಾಗ್ಲೇ ಈ ವಿಷಯ ಗೊತ್ತಾಗೈತೆ. ನಾವು ಹೋಗೋ ಅಷ್ಟರಲ್ಲಿ ಅಥವಾ ಇನ್ನೊಂದ್ 2 ದಿನದಷ್ಟು ಅಕೌಂಟ್ ಬರೋದಕ್ಕೆ ನಂದೇ ಹೋಗಿ ಬರಂಗ್ ಮಾಡು ಅಂತ. ನಿಂದ 6 ಲಕ್ಷ ಗೊತ್ತಾ? ಅದೇನು ಬಂದಿಲ್ಲ. ಇವಾಗ ಹೆಂಗೈತೆ ಹಂಗೆ ಐತೆ. ಅದೇ ಸುಮ್ನಿರ ಹಂಗೆ ಆಗ್ಬಿಟ್ಟದ. ಇಲ್ಲ ಹಂಗೆ ಏನೋ ಹಾಕಲಕ್ಕ, ಸುಮ್ನಿರ್. ನೀನ್ ಯಾಕೆ ಹಂಗಂತೀಯ? ಬಿ ಪಾಸಿಟಿವ್. ಸರಿ ಆಗತ್ತೆ. ಐ ಹೋಪ್. 3 ಜನ ಅಂದ್ರು ಯಾವ್ದ ಸುಳ್ಳು? ಯಾವ್ದಾರ ಫ್ರಾಂಕ್ ಮಾಡಿದ್ದೀರಿ, ಮಾನ ಮರ್ಯಾದಿಲ್ವಾ ನಿನಗೆ? ಹಂಗಂದ್ರೆ ಏನು? ಅಲ್ಲ ನಾನು ಅಮ್ಮನ್ ಫೋನಲ್ಲಿ ಯಾಕೆ ಮಾಡ್ತಾಳೆ ಇವಳು, ಇವ್ಳ ಫೋನಲ್ಲಿ ಮಾಡ್ದೆ. ನಾನು ಅದಕ್ಕೂ ಅನ್ಕೊಂಡೆ, ನೋ ಇವ್ಳು ಫೋನಲ್ಲಿ ಮಾಡಿದ್ರೆ ಡೌಟ್ ಬರುತ್ತೆ ಅಂತ. ಅದಕ್ಕೆ ನೀನ್ ಏನಾದ್ರು ಕೇಳಿದ್ರೆ ಚಾರ್ಜ್ ಇಲ್ಲ, ಫೋನ್ ಸ್ವಿಚ್ ಆಫ್ ಆಗಿದೆ, ಫೋನ್ ಚಾರ್ಜ್ ಹಾಕಿದೀನಿ ಅಂತ ಹೇಳೋಣ ಅಂತ. ಸಮಾಧಾನ ಮಾಡ್ಬೇಕಿತ್ತಲ್ಲ, ನಾರ್ಮಲ್ ಆಗಿ ಮಾಡಿದ್ರೆ ಕೇಳ್ತಿದ್ನೇನು. ಅಯ್ಯೋ ಜೀವ ಕೈ ಗೊತ್ತದ್ ಕಣೆ. ಈ ತರ ಎಲ್ಲ ಅದು ಹೊತ್ಕೊಂಡು ಅದ್ ಹೆಂಗತ್ತೆ ಅದ್ ಹೆಂಗ್ ಹೇಳ್ಕೊಡು ಅಂತಿರು. ಬಾಯಿಗೆ ಹೇಳ್ಕೊಟ್ಟನು. ಅಳೋದು ಫೀಲ್ ಆಯ್ತಿತ್ತ ನಿಂಗೆ ನಾನು ಅಳ್ತಾ ಇದ್ದೀನಿ ಅಂತ? ಏನಂತಿದ್ರು? ಏನು? ಹುಷಾರು ಕಣ್ರೆ. ಇಲ್ಲ ಇಲ್ಲ ದೂರದಲ್ಲೇ ಸೈಡ್ ಬನ್ನಿ. ಸರಿ ಆಯ್ತು, ಹೋಗಿ ಹುಷಾರಾಗಿ ಹೋಗಿ. ಇನ್ನೊಂದ್ಸಲ ಇದೇ ಫ್ರಾಂಕ್ ಮಾಡಕ್ ಆಯ್ತದ? ಬೇರೆ ಯಾವ್ದಾರು ಮಾಡ್ತೀನಿ ಬಿಡು. ಹತ್ರದಲ್ಲಿದ್ದಾಗ ಹೆಂಗ್ ಫ್ರಾಂಕ್ ಮಾಡಕ್ ಆಯ್ತದೆ? ನೀನೇ ಯೋಚನೆ ಮಾಡು. ಫ್ರಾಂಕ್ ಆದ್ರ ಗಂಡ ಹೆಂಡತಿ ಫ್ರಾಂಕ್ ಆದ್ರ ಕಂಗ್ರಾಚುಲೇಷನ್ಸ್. ಇಂಡಿಪೆಂಡೆನ್ಸ್ ಡೇ ದಿನ ಇಬ್ರು ಅದ್ಭುತವಾಗಿ ಫ್ರಾಂಕ್ ಆಗಿದ್ದೀರಾ. ಆ ಕ್ರೆಡಿಟ್ ಎಲ್ಲ ನನಗ್ ಸಿಗುತ್ತೆ.
ಆಯ್ತು, ನೋಡೋಣ ಎಷ್ಟು ಡಾಲರ್ ಬರುತ್ತೆ ಅಂತ. ಅದರಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಶೇರ್ಸ್ ಅನ್ನ ನೀಡುತ್ತೇವೆ. ಅನ್ನೋದ್ ಹೆಂಗ್ ಸಾಧ್ಯ ಅಂತೀನಿ. ನಿನ್ ಎಕ್ಸ್ಪ್ರೆಷನ್ ಎದ್ರಲ್ಲಾದ್ರೂ ಕ್ಯಾಚ್ ಮಾಡ್ಬೇಕಿತ್ತು. ನಿಜ ಹೆಂಗಾಗಿತ್ತು ಗೊತ್ತಾ ಸುಷ್ಮಿತಾ ಗೌಡ, ನೀನ್ ಹಂಗ ಅಂತೀಯ. ನಂದೇ ಹೋಗೋದು. ನೀನ್ ಎಷ್ಟು ಒಳ್ಳೆ ತಂಗಿ ನೋಡು, ನನ್ ಚಾನಲ್ ಹೋಗಿದ್ರು ಪರವಾಗಿಲ್ಲ, ನಿನ್ ಚಾನಲ್ಗೆ ಏನೋ ಆಗ್ಬಾರ್ದು ಅಂತಿದ್ದಲ್ಲ, ಆಗ ನನ್ಗಿಲ್ಗ ಹಾರ್ಟ್ ಟಚ್ ಆಗೋಯ್ತು. ಬಟ್ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇರ್ಲಿಲ್ಲ ಆ ಸಿಚುವೇಶನ್ ಅಲ್ಲಿ. ಇನ್ನೇನು ಬರಕಾಗುತ್ತಾ ಹೇಳು. ಬೆಕ್ಕೆ ನಂದು ಈ ವರ್ಷದಾಗ ಏನ್ 2 ತಿಂಗಳು ಆಗೈತೆ ನಾನು ಹೊಸ್ದಾಗ ಕಂಬ್ಯಾಕ್ ಮಾಡ್ತಿದ್ದೆ. ನಿಂದು 2 ವರ್ಷದಿಂದ. ಹೋಲಿ ಬಿಡು, ಇವಾಗ ಆ ತರ ಏನು ಆಗಿಲ್ಲ ಅಂತ ಗೊತ್ತಾಯ್ತಲ್ಲ. ಬಿ ಹ್ಯಾಪಿ. ನೀನು ಓಪನ್ ಮಾಡಿರೋದ್ರಿಂದ ಹೋಗ್ಬಿಟ್ಟೈತ್ ನಿಂದು. ನೀನ್ ಈಸಿಯಾಗಿ ನಂಬಿಸ್ಬೋದು ಬಿಡೆ. ಬಟ್ ಸ್ವಾಗತ್ ಅವರು ನಂಬಲ್ಲ ಅನ್ಕೊಂಡೆ. ಬಟ್ ಸ್ವಾಗತ್ ಅವರು ಚೆನ್ನಾಗ್ ಬಕ್ರ ಆಗೋದ್ರು. ಸರಿ, ಹುಷಾರಾಗಿ ಹೋಗಿ ಆಯ್ತಾ. ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ ಬಕ್ರಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಮ್ ವಿಡಿಯೋನ ನೋಡಿ, ಈ ವಿಡಿಯೋನ ನೀವು ಗಂಡ ಹೆಂಡತಿ ಕೂತ್ಕೊಂಡು ಎಂಜಾಯ್ ಮಾಡಿ ಅಲ್ವಾ. ನಾನು ನೀನು ಸೇಮ್ ಥಿಂಕಿಂಗ್ ಅಲ್ವಾ, ಯಾವಾಗ್ಲೂ ಒಂದೇ ತರ. ನೋಡಿ ಗೈಸ್, ಇವತ್ತು ಅವಳು ಅವಳ ಗಂಡನ್ ಫ್ರೈಕ್ ಮಾಡಿದಾಳಂತೆ ಬೆಳಗ್ಗೆ. ನಾನು ಇವತ್ತು ನನ್ನ ತಂಗಿ ನನ್ನ ಮೈದ ಇಬ್ರಿಗೂ ಫ್ರೈಕ್ ಮಾಡಿದ್ದೀನಿ. ಇಬ್ರು ಗಂಡ ಹೆಂಡತಿ. ಮಂಡೇ ಬರುತ್ತೆ ವಿಡಿಯೋ, ನೋಡಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ. ಅಂಡ್ ಹೈಪ್ ಪಾಯಿಂಟ್ಸ್ ಬಂದ್ರೆ ಹೈಪ್ ಪಾಯಿಂಟ್ಸ್ ಕೊಟ್ಬಿಡಿ. ಓಕೆ, ಹೇಳು. ಓಕೆ ಬಾಯ್, ಹುಷಾರಾಗಿ ಹೋಗಿ ಮನೆಗೆ, ಆಮೇಲೆ ಮಾಡು. ಓಕೆ ಗೈಸ್, ಐ ಹೋಪ್ ಅರ್ಧ ಗಂಟೆ 28 ನಿಮಿಷ ಫೋನಲ್ಲಿ ಮಾತಾಡಿದ್ದೀನಿ. ಅದ್ಭುತವಾಗಿ ಬಕ್ರ ಆದ್ರು. ನಾನು ಸ್ವಾಗತ್ ನಂಬಲ್ಲ ಅನ್ಕೊಂಡಿದ್ದೆ, ಬಟ್ ಸ್ವಾಗತ್ ಅವ್ರಿಗೆ ಯೂಟ್ಯೂಬ್ ಹೊಸ್ತಾಗಿರೋದ್ರಿಂದ. ಬಟ್ ಅವ್ರು ನೋಡಿ ನನ್ನ ಚಾನಲ್ಗೆಲ್ಲ ಹೋಗಿ ವೀಡಿಯೋಸ್ ಎಲ್ಲ ಬರ್ತಿದ್ಯಾ ಅಂತೆಲ್ಲ ಚೆಕ್ ಮಾಡಿದ್ದಾರೆ. ಸಿಗಾಕೊಬಿಡ್ತೀನಿ ಅನ್ಕೊಂಡೆ, ಬಟ್ ಸಿಗಾಕೊಳ್ಳಿಲ್ಲ. ಪಾಪ ಅವರು ಅಲ್ಲೆಲ್ಲ ಟೆಂಪಲಿಂದೆಲ್ಲ ಹೋಗ್ತಿದಾರಲ್ಲ, ಇನ್ನೂ ಜಾಸ್ತಿ ನಾನು ಹೇಳಿದ್ರೆ ಇನ್ನೂ ಜಾಸ್ತಿ ಡ್ರ್ಯಾಗ್ ಮಾಡಿಕೊಂಡು ವಿಚಾರನ ಮಾತಾಡ್ಕೊಂಡು ಹೋದರೆ ಅವ್ರು ಮೊದಲೇ ಬೇಜಾರಾಗಿದ್ದಾರೆ ಅಂತ ಹೇಳ್ಬಿಟ್ಟೆ. ಆಲ್ಮೋಸ್ಟ್ ಅರ್ಧ ಗಂಟೆನೇ ಆಗೋಯ್ತು ಈ ವಿಡಿಯೋ. ಎಲ್ಲೂ ಕೂಡ ಏನು ಕಟ್ ಮಾಡಲ್ಲ, ಹಂಗೆ ಹಾಕಿರ್ತೀನಿ. ಐ ಹೋಪ್ ಈ ಪ್ರ್ಯಾಂಕ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ. ಆ್ಯಂಡ್ ಕಮೆಂಟು ನಿಮ್ಮದೇ, ಕಮೆಂಟ್ ಬಾಕ್ಸು ನಿಮ್ಮದೇ ಗೈಸ್. ಈ ವಿಡಿಯೋಗೆ ಏನು ಬೇಕೆಲ್ಲ ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಹೈಪ್ ಪಾಯಿಂಟ್ಸ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಸುಷ್ಮಾ ಫ್ರ್ಯಾಂಕ್ ವಿಡಿಯೋ ಮಾಡಿ ಅಂತಿದ್ರಲ್ಲ, ಫೈನಲಿ ಮಾಡಿದ್ದೀನಿ. ಏನನ್ನಿಸ್ತು ಅಂತ ಕಮೆಂಟ್ನ ಹಾಕಿ. ನೆಕ್ಸ್ಟ್ ಯಾವಾಗಾದ್ರೂ ಫ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಹೇಳ್ತಾ ಬಾಯ್ ಗೈಸ್, ಮಿಸ್ ಯು. ಬಾಯ್, ಟಾಟಾ.